ಅಧ್ಯಾಯ 8 8ನೇ ದಿನದ ಪಾರಾಯಣ. ಯಮಲೋಕದ ವಿಶೇಷಗಳು. ಮೃಗಶೃಂಗನ ಛಲದಿಂದಲೂ ಯಮನ ಕಟಾಕ್ಷದಿಂದಲೂ ಆ ಮೂವರು ಕನ್ಯರು ನಿದ್ರೆಯಿಂದ ಎಚ್ಚರಗೊಂಡವರಂತೆ ಎದ್ದು ಅವರು ಯಮಲೋಕದಲ್ಲಿ ಕಂಡ ವಿಚಿತ್ರಗಳನ್ನು ವಿಶೇಷಗಳನ್ನು ಅವರ ತಂದೆ ತಾಯಿಗಳಿಗೆ ತಿಳಿಸಿದರು. ಆ ಮೂವರು ಯುವತಿಯರು ಯಮಲೋಕದಲ್ಲಿ ಜೀವಿಗಳು ತಮ್ಮ ಪಾಪ ಪುಣ್ಯಗಳಿಗೆ ತಕ್ಕಂತೆ ಶಿಕ್ಷೆಯನ್ನು ಅನುಭವಿಸುತ್ತಿದ್ದಾರೆ. ಒಬ್ಬ ಪಾಪಿ ತಾನು ಮಾಡಿದ ಕರ್ಮಗಳಿಗೆ ಎಂತಹ ಶಿಕ್ಷೆಗಳನ್ನು ಅನುಭವಿಸುತ್ತಿದ್ದಾರೋ ಅವುಗಳನ್ನು ತಂದೆ ತಾಯಿಗಳಿಗೆ ವಿವರಿಸಿದರು. ಆ ಯುವತಿಯರು ಅವರನ್ನು ಸಮಾಧಾನ ಮಾಡಿ, ನೀವು ಹೆದರಬೇಡಿ, ಆ ನರಕ ಬಾಧೆಯಿಂದ ಹೊರಬೀಳುವುದಕ್ಕೆ ಉಪಾಯ ಒಂದಿದೆ. ಪ್ರತಿ ಮನುಷ್ಯನು ಇಹದಲ್ಲಿ ಸುಖವನ್ನು ಅನುಭವಿಸಿ ಪರದಲ್ಲಿ ಮುಕ್ತಿಯನ್ನು ಪಡೆಯುವುದಕ್ಕೆ ಮಾಘ ಮಾಸದಲ್ಲಿ ನದಿ ಸ್ನಾನವನ್ನು ಮಾಡುವುದು, ತನಗೆ ತೋಚಿದ ದಾನ ಧರ್ಮಗಳನ್ನು ಜಪತಪಗಳನ್ನು ಇತ್ಯಾದಿ ಪುಣ್ಯ ಕಾರ್ಯಗಳನ್ನು ಮಾಡುವುದರಿಂದ ಹಿಂದೆ ಮಾಡಿದ ಪಾಪಗಳೆಲ್ಲವೂ ನಶಿಸಿ ಹೋಗುತ್ತದೆ, ಅಲ್ಲದೆ ಸ್ವರ್ಗ ಪ್ರಾಪ್ತಿಯನ್ನು ಹೊಂದುತ್ತಾರೆ. ಆದ್ದರಿಂದ ಮಾಘ ಮಾಸ ಸ್ನಾನ ಅತ್ಯಂತ ಶ್ರೇಷ್ಠವಾದದ್ದು. ಮಾಘ ಮಾಸದಲ್ಲಿ ನದಿ ಸ್ನಾನವನ್ನು ಮಾಡಿ ನಿಷ್ಕಲ್ಮಶ ಹೃದಯದಿಂದ ಶ್ರೀಮನ್ನಾರಾಯಣನನ್ನು ಪೂಜಿಸಿ ಶಕ್ತ್ಯಾನುಸಾರ ದಾನ ಮಾಡಿದಲ್ಲಿ ಕೋಟಿ ಯಜ್ಞ ಮಾಡಿದಷ್ಟು ಫಲ ಉಂಟಾಗುತ್ತದೆ. ಇಡೀ ಮಾಘ ಮಾಸ ಪೂರ್ತಿ ಪುರಾಣ ಪಠಣ ಮಾಡಿದರೂ ಅಥವಾ ಕೇಳಿದರೂ ಶ್ರೀಹರಿಯ ಕೃಪೆಗೆ ಪಾತ್ರರಾಗುತ್ತಾರೆ. ಆದ್ದರಿಂದ ನೀವು ಹೆದರಬೇಕಾದ ಅಗತ್ಯವಿಲ್ಲ. ನರಕಯಾತನೆಯಿಂದ ಹೊರಬೀಳುವುದಕ್ಕೆ ಇದಕ್ಕಿಂತಲೂ ಸುಲಭವಾದ ಮಾರ್ಗ ಮತ್ತೊಂದಿಲ್ಲ ಎಂದು ಅವರ ತಂದೆ ತಾಯಿಗಳಿಗೆ ವಿವರಿಸಿದರು. ಶ್ರೀಯಃಕರಂ ಶ್ರೀಯೋನಾಥಂ ಶ್ರೀಧರಂ ಶ್ರೀವರಪ್ರದಂ ಶ್ರೀವತ್ಸಲಧರಂ ಸೌಮ್ಯಂ ತಂ ವಂದೇ ಶ್ರೀ ಸುರೇಶ್ವರಂ ಎಂಬಲ್ಲಿಗೆ 8ನೇ ಅಧ್ಯಾಯವು ಸಮಾಪ್ತವು.